ಅಧ್ಯಾಯದಲ್ಲಿ 9ನೇ ಅಧ್ಯಾಯದಲ್ಲಿ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳು ಅಗಸನನ್ನ ಅರಸನಾಗಿ ಮಾಡಿದಂತಹ ಒಂದು ಸುಂದರವಾದ ಮಹಿಮೆಯನ್ನ ಸಿದ್ಧರು ನಾಮಧಾರಕನಿಗೆ ವಿವರವಾಗಿ ಹೇಳುತ್ತಾರೆ. ಹೇಳಿ ಕಡೆಗೆ ಗುರುಗಳು ಕೃಷ್ಣೆಯಲ್ಲಿ ಹೋಗಿ ಲೀನರಾಗ್ತಾರೆ. ಆದರೆ ಅಲ್ಲಿ ತನಗೆ ಬಂದು ನಂಬಿರ್ತಕ್ಕಂಥ ಭಕ್ತರನ್ನ ಇವತ್ತಿಗೂ ರಕ್ಷಿಸ್ತಾ ಇದ್ದಾರೆ ಅಂತ ಹೇಳಿದಾಗ ನಾಮಧಾರಕನಿಗೆ ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಜಾಗೃತವಾಯಿತು. ಗುರುಗಳು ಕೃಷ್ಣೆಯಲ್ಲಿ ಲೀನರಾದರು, ಆದರೆ ಇಂದಿಗೂ ಅಲ್ಲಿ ಇದ್ದು ಎಲ್ಲರನ್ನು ರಕ್ಷಿಸುತ್ತಿದ್ದಾರೆ ಎಂಬುದಾಗಿ ನೀವು ನಮಗೆ ಹೇಳ್ತಿದ್ದೀರಿ. ಅದಕ್ಕೆ ಒಂದು ಮಹಿಮೆಯನ್ನ, ಅಲ್ಲಿ ನಡೆದಿರತಕ್ಕಂಥ ಲೀಲೆಯನ್ನ ನನಗೆ ವಿಸ್ತಾರವಾಗಿ ಹೇಳಬೇಕು ಅಂತ ಕೇಳಿಕೊಂಡಾಗ ಸಿದ್ಧಮುನಿಗಳು ಒಂದು ಮಾತನ್ನು ಹೇಳುತ್ತಾರೆ. ಪರಶುರಾಮನು ಭಗವಂತನ ಅವತಾರವೇ ಸರಿ. ದೂರ್ವಾಸರ ಒಂದು ಶಾಪದಿಂದ ಮಹಾವಿಷ್ಣುವು ಗುರುವಾಗಿ ಆಗಾಗ ಈ ಭೂಮಿಯ ಮೇಲೆ ಪ್ರಕಟರಾಗ್ತಿರ್ತಾರೆ ಎಂಬತಕ್ಕಂಥದ್ದನ್ನು ನಾವು ಹಿಂದೆ ಕೇಳಿದ್ದೆವು. ಇಲ್ಲಿ ಪರಶುರಾಮರು ಚಿರಂಜೀವಿ, ಭೂಮಿಯ ಮೇಲೆ ಇವತ್ತಿಗೂ ನಮ್ಮೆಲ್ಲರ ಮಧ್ಯದಲ್ಲಿ ಓಡಾಡಿಕೊಂಡು ನಮ್ಮನ್ನು ರಕ್ಷಿಸಿಕೊಂಡಿದ್ದಾರೆ. ಹಾಗಾದರೆ ಭಗವಂತನು ಮತ್ತು ಬೇರೆ ರೂಪಗಳು ತಾಳಲಿಲ್ಲವೇ ಈ ಭೂಮಿಯ ಮೇಲೆ? ಪರಶುರಾಮರ ಅವತಾರ ಚಿರಂಜೀವಿ ರೂಪವಿದ್ದರೂ ಕೂಡ ನಂತರ ರಾಮ, ಕೃಷ್ಣ, ಬುದ್ಧ, ಮುಂದೆ ಕಲ್ಕಿಯ ರೂಪದಲ್ಲಿ, ಇವತ್ತಿಗೂ ಗುರುವಿನ ರೂಪದಲ್ಲಿ ಭೂಮಿಯ ಮೇಲೆ ಭಗವಂತನು ಅವತಾರವನ್ನು ತಾಳುತ್ತಿದ್ದಾನೆ. ಅದೇ ರೀತಿ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳು ಆ ಅವತಾರವನ್ನು ಅಲ್ಲಿ ಮುಕ್ತಾಯಗೊಳಿಸಿ ಮುಂದೆ ನರಸಿಂಹ ಸರಸ್ವತಿಗಳಾಗಿ ಅವತರಿಸಿದರೂ ಕೂಡ ಅಲ್ಲಿ ಬಂದಿರತಕ್ಕಂಥ ಭಕ್ತರು, ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳನ್ನ ನಂಬಿ ಬಂದಿರತಕ್ಕಂಥ ಭಕ್ತರನ್ನ ಗುರುಗಳು ಸೂಕ್ಷ್ಮ ರೂಪದಲ್ಲಿ ನಿಂತು ಇವತ್ತಿಗೂ ಅವರನ್ನು ರಕ್ಷಿಸುವುದಾಗಲಿ ಉದ್ಧಾರ ಮಾಡುವುದಾಗಲಿ ಆ ಕಾರ್ಯದಲ್ಲಿ ಇವತ್ತಿಗೂ ಇದ್ದಾರೆ ಎಂಬುದಾಗಿ ನಾಮಧಾರಕನಿಗೆ ಸಿದ್ಧಮುನಿಗಳು ಹೇಳ್ತಾರೆ. ಆಗ ನನಗೊಂದು ಲೀಲೆಯನ್ನು ನೀವು ಹೇಳಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಸಿದ್ಧಮುನಿಗಳು ನಾಮಧಾರಕನಿಗೆ ಅಲ್ಲಿಯ ಒಂದು ಗುರುಗಳು ಕೃಷ್ಣೆಯಲ್ಲಿ ಲೀನವಾದ ಮೇಲೆ ನಡೆದಂತಹ ಒಂದು ವಿಚಾರ, ಒಂದು ಲೀಲೆಯನ್ನು ತಿಳಿಸ್ತಾರೆ. ಕುರುಗಡ್ಡೆಯಿಂದ ಸ್ವಲ್ಪ ದೂರದಲ್ಲಿ, ಕುರುವಪುರದಿಂದ ದೂರದಲ್ಲಿ ಒಂದು ಊರಿನಲ್ಲಿ ಒಬ್ಬ ಬ್ರಾಹ್ಮಣನಿದ್ದ. ಕಶ್ಯಪ ಗೋತ್ರಕ್ಕೆ ಸಂಬಂಧಪಟ್ಟಂತಹ ಒಬ್ಬ ಬ್ರಾಹ್ಮಣ. ಅವನು ವ್ಯಾಪಾರವನ್ನು ಮಾಡಿ ತನ್ನ ಜೀವನೋಪಾಯವನ್ನು ನಡೆಸಿಕೊಂಡು ಹೋಗ್ತಿದ್ದ. ಈ ವ್ಯಾಪಾರ ಮಾಡುವಾಗ ಒಮ್ಮೆ ಅವನು ಭಗವಂತನಲ್ಲಿ, ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳಲ್ಲಿ ಒಮ್ಮೆ ಯಾತ್ರೆಗೆ ಅಲ್ಲಿ ಬಂದ, ಕುರುಪುರಕ್ಕೆ ಬಂದಾಗ ಒಂದು ಪ್ರಾರ್ಥನೆಯನ್ನು ಮಾಡುತ್ತಾನೆ. ಹೇ ಗುರುವೇ, ಮುಂದಿನ ವರ್ಷ ನಾನಿಲ್ಲಿ ಬರುವಷ್ಟರಲ್ಲಿ ನನಗೆ ವ್ಯಾಪಾರದಲ್ಲಿ ಒಳ್ಳೆಯ ಲಾಭಗಳೆಲ್ಲ ಬಂದರೆ ನಾನು ಈ ಯಾತ್ರೆಗೆ ಬಂದಾಗ ಸಹಸ್ರ ಬ್ರಾಹ್ಮಣರ ಇಚ್ಛಾ ಭೋಜನವನ್ನ ಮಾಡಿಸ್ತೇನೆ, ನನಗೆ ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ಆಗುವ ಹಾಗೆ ಅನುಗ್ರಹ ಮಾಡು ತಂದೆ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ತನ್ನ ಊರಿಗೆ ವಾಪಸ್ಸಾಗಿದ್ದ. ವಾಪಸ್ಸಾದ ನಂತರ ಅವನು ಅಪೇಕ್ಷೆ ಪಟ್ಟದ್ದಕ್ಕಿಂತ ಅಧಿಕ ಮಾತ್ರದಲ್ಲಿ ಅವನಿಗೆ ಆ ವರ್ಷ ಲಾಭ ಪ್ರಾಪ್ತಿಯಾಯಿತು. ಸಂತೋಷ ಭರಿತನಾಗಿ ಈ ಬ್ರಾಹ್ಮಣ ಆ ಸಹಸ್ರ ಬ್ರಾಹ್ಮಣರಿಗೆ ಇಚ್ಛಿತವಾದಂತಹ ಊಟವನ್ನ, ಅಡಿಗೆಯನ್ನ ಮಾಡಿ ಬಡಿಸೋಗೋಸ್ಕರವಾಗಿ ಎಷ್ಟು ಧನ ಸಂಪತ್ತು ಬೇಕಾಗ್ತದೆಯೋ ಅಷ್ಟು ಧನವನ್ನ ತಯಾರಿ ಮಾಡಿಕೊಂಡು ಬರ್ತಾನೆ, ಯಾತ್ರೆಗೆ ಹೊರಡ್ತಾನೆ. ಯಾತ್ರೆಗೆ ಒಂದು 2-3 ದಿನಗಳಾದಷ್ಟು ಹೊರಟಾಕ್ಷಣ 2-3 ದಿನಗಳಲ್ಲಿ ಅವನು ಹಣವನ್ನ, ಸಂಪತ್ತನ್ನು ಹಿಡಿದುಕೊಂಡು ಹೋಗುವುದು ಒಂದಿಷ್ಟು ಕಳ್ಳರಿಗೆ ತಿಳಿಯಿತು. ಈ ಕಳ್ಳರು ಹೇಗಾದರೂ ಮಾಡಿ ಆ ಸಂಪತ್ತನ್ನು ನಾವು ಕಿತ್ಕೊಳ್ಬೇಕು ಎಂಬುದಾಗಿ ಅವನ ಜೊತೆಯಲ್ಲಿ ನಾವು ಯಾತ್ರೆಗೆ ಹೊರಡತಕ್ಕಂಥವರು ಎಲ್ಲರೂ ಸೇರಿ ಹೋಗೋಣ ಅಂತ ಹೇಳಿ ಯಾತ್ರೆಯನ್ನು ನಡೆಸ್ಕೊಂಡು ಹೋಗ್ತಾರೆ. ಹೋಗ್ತಾ ಹೋಗ್ತಾ
ಮಧ್ಯದಲ್ಲಿ ಒಂದು ಕಾಡಿನಲ್ಲಿ ಈ ಬ್ರಾಹ್ಮಣನ ಶಿರವನ್ನ ಕೆಳಗಿನ ಭಾಗದಿಂದ ಬೇರ್ಪಡಿಸಿ ಅವನನ್ನು ಸಾಯಿಸಿ ಅವನ ಹತ್ತಿರದಲ್ಲಿರ್ತಕ್ಕಂಥ ಸಂಪತ್ತನ್ನು ಕಿತ್ತುಕೊಂಡು ಹೊರಡುವಾಗ ಭಗವಂತನು ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳು ಕೂಡಲೇ ಅಲ್ಲಿ ತ್ರಿಶೂಲವನ್ನು ಹಿಡಿದು ಜಟಾಧಾರಿಯಾಗಿ ಅಲ್ಲಿ ಪ್ರಗಟರಾಗಿ ಆ ಕಳ್ಳರನ್ನೆಲ್ಲ ಸಂಹಾರ ಮಾಡಿ ಆ ಸಂಪತ್ತನ್ನು ತೆಗೆದುಕೊಳ್ಳುವಾಗ ಆ ಗುಂಪಲ್ಲಿ ಒಬ್ಬ ಗುರುಗಳ ಪಾದವನ್ನು ಹಿಡಿದು ಬೇಡ್ಕೊಳ್ಳುತ್ತಾರೆ, ಹೇ ಪ್ರಭು ಗುರುನಾಥ, ನನಗೆ ನೀವು ಯಾರು ಎಂಬುದಾಗಿ ತಿಳಿದಿಲ್ಲ, ಆದರೆ ನಾನು ದಾರಿ ಹೋಕನು, ಈ ಕಳ್ಳರು ಈ ಕೆಲಸವನ್ನು ಮಾಡ್ತಾರೆ ಎಂಬುದಾಗಿ ನನಗೆ ಕೊಂಚವೂ ಈ ವಿಷಯ ತಿಳಿದಿರಲಿಲ್ಲ, ನಾನು ಜೊತೆಯಲ್ಲಿದ್ದೇ ವಿನಃ ಇವರಲ್ಲಿ ನಾನು ಯಾವ ನನ್ನ ಭಾಗವೂ ಇಲ್ಲ, ನನ್ನನ್ನು ದಯಮಾಡಿ ಬಿಡಬೇಕು, ಸಂಹರಿಸಬೇಡಿ ಅಂತ ಹೇಳಿದ ಕ್ಷಣ ಆ ಒಬ್ಬನನ್ನ ಬಿಟ್ಟು ಗುರುಗಳು ಒಂದಿಷ್ಟು ಭಸ್ಮವನ್ನು ಅಭಿಮಂತ್ರಿಸಿ ಆ ಬದುಕಿರುವಂತಹ ಮನುಷ್ಯನ ಕೈಯಲ್ಲಿ ಕೊಟ್ಟು, ಇದನ್ನ ಈ ಮನುಷ್ಯನ ಶರುಂಡವನ್ನ ಆ ದಿಂಡಿನ ಮೇಲಿರಿಸಿ ಭಸ್ಮವನ್ನು ಲೇಪಿಸು ಎಂಬುದಾಗಿ ಹೇಳಿ ಆಶೀರ್ವಾದವನ್ನು ಮಾಡುತ್ತಾರೆ. ಹೇಳಿದ ಕ್ಷಣ ಅವನು ಅದೇ ರೀತಿಯಲ್ಲಿ ಆ ವಲ್ಲಭೇಶನ ತಲೆಯನ್ನ ಆ ಶರೀರದ ಮೇಲಿಟ್ಟು ಆ ವಲ್ಲಭೇಶನ ಶರೀರಕ್ಕೆಲ್ಲ ಕಡೆ ಭಸ್ಮವನ್ನು ಹಚ್ತಾರೆ. ಹಚ್ಚಿದ ಕ್ಷಣ ಅವನಲ್ಲಿ ಜೀವ ಸಂಚಾರವಾಗಿ ಅವನು ಕಣ್ಣು ತೆಗೆದು ನೋಡುವಷ್ಟರಲ್ಲಿ ಬೆಳಕಾಗಿತ್ತು ಮತ್ತು ಗುರುಗಳು ಅಲ್ಲಿಂದ ಅಂತರ್ಧಾನರಾಗಿದ್ದರು. ಆ ಜೊತೆಯಲ್ಲಿದ್ದ ಮನುಷ್ಯ ಈ ಲೀಲೆಯನ್ನೆಲ್ಲ ಹೇಳುತ್ತಾರೆ. ಗುರುನಾಥನು ಕಳ್ಳರನ್ನು ಸಂಹರಿಸಿ ನಿನ್ನ ಸಂಪತ್ತನ್ನು ಕಾಪಾಡಿ ನಿನ್ನನ್ನು ಜೀವಂತಗೊಳಿಸಿದ್ದಾರೆ ಎಂದ ಕ್ಷಣ ವಲ್ಲಭೇಶನಿಗೆ ತಡೆಯಲಾಗದಷ್ಟು ಸಂತೋಷವಾಯಿತು. ಹೇ ಪ್ರಭು, ನಾನೇನು ನಿನ್ನ ದೊಡ್ಡ ಭಕ್ತನಲ್ಲ, ಪ್ರತಿ ವರ್ಷ ಮನಸ್ಸಿನಲ್ಲಿ ಒಂದಿಷ್ಟು ಆಸೆಗಳನ್ನಿಡಿದುಕೊಂಡು ನಿನ್ನ ಕ್ಷೇತ್ರಕ್ಕೆ ಯಾತ್ರೆಗೆ ಬರುತ್ತಿದ್ದೆ, ಆದರೆ ನೀನು ನನ್ನ ಆ ಕ್ಷುಲ್ಲಕವಾದಂತಹ ಭಾವನೆಗಳಲ್ಲಿ ಯಾವೂ ನೋಡದೆ ನನ್ನವನು ನೀನು ಎಂಬುದಾಗಿ ನನ್ನನ್ನು ರಕ್ಷಿಸಿದೆಯಲ್ಲ ಪ್ರಭು, ಧನ್ಯವಾದ ಭಗವಂತ ಎಂಬುದಾಗಿ ಕೂಡಲೇ ಕಳ್ಳರ ಬಳಿಯಲ್ಲಿದ್ದಂತಹ ತನ್ನ ಸಂಪತ್ತನ್ನು ತೆಗೆದುಕೊಂಡು ಹೋಗಿ ಕುರುಪುರಕ್ಕೆ ಹೋಗಿ ಸಹಸ್ರ ಬ್ರಾಹ್ಮಣರಿಗೆ ಇಚ್ಛಿತ ಭೋಜನವನ್ನು ಮಾಡಿ ಸ್ವಲ್ಪ ಸಮಯದ ಕಾಲ ಅಲ್ಲೇ ಉಳಿದು ಕಡೆಗೆ ಅವನು ತನ್ನ ಊರಿಗೆ ವಾಪಸ್ಸಾಗ್ತಾನೆ. ಇದು ಗುರುಗಳು ತೋರಿಸಿದಂತಹ ಒಂದು ದೊಡ್ಡ ಲೀಲೆ. ಶರೀರವನ್ನು ಬಿಟ್ಟು ಹೋದ ಮೇಲೂ ಆ ಕ್ಷೇತ್ರದಲ್ಲಿ ಗುರುಗಳು ಇಂದಿಗೂ ತನ್ನಗೆ ನಂಬಿ ಬಂದಿರತಕ್ಕಂಥ ಭಕ್ತರನ್ನ ಸದಾ ರಕ್ಷಿಸ್ತಾ ಕಾಪಾಡ್ತಾ ಬರ್ತಿದ್ದಾರೆ. ನನ್ನ ಜೀವನದಲ್ಲೂ ನಡೆದಂತಹ ಒಂದು ಮಹಿಮೆ, ನಾವೆಲ್ಲರೂ ನಮ್ಮ ಮನೆಯವರೆಲ್ಲ ನಾವು ಸೇರಿ ಚಿಕ್ಕವರಿದ್ದಾಗ ರಾಯಚೂರಲ್ಲಿ ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋಗಿದ್ದೆವು. ಹೋದಾಗ ಕುರುಪುರದ ಮಹಿಮೆ ಗೊತ್ತಿರತಕ್ಕಂಥವರು ನಾವು, ಅಲ್ಲಿ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳ ಮಹಿಮೆಯನ್ನು ಗೊತ್ತಿರತಕ್ಕಂಥವರು ಹೋಗಿ ಗುರುಗಳ ದರ್ಶನವನ್ನು ಮಾಡಿಕೊಂಡು ಬರಬೇಕೆಂಬುದಾಗಿ ಕುರುಪುರದ ದಾರಿಯನ್ನು ಹಿಡಿದು ಕಡೆಗೆ ಕೃಷ್ಣೆಯನ್ನು ದಾಟಿ ಕುರುಪುರಕ್ಕೆ ಹೋಗುವಷ್ಟರಲ್ಲಿ ನಾವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು, ಬಹಳ ಕಷ್ಟಗಳಾಯಿತು. ಅಲ್ಲಿ ಬಹಳಷ್ಟು ಬಿಸಿಲಿತ್ತು, ಹೊಟ್ಟೆಗೆ ಯಾವ ಆಹಾರವೂ ಆ ಸಮಯದಲ್ಲಿ ಸಿಗಲಿಲ್ಲ. ಯಾಕೆಂದರೆ ನಮ್ಮ ವಾಹನವನ್ನ ಪಕ್ಕದ ದಡದಲ್ಲಿ ಬಿಟ್ಟು ನಾವು ಆ ದೋಣಿಯ ಮೂಲಕ ಕೃಷ್ಣೆಯನ್ನು ದಾಟಿದ್ದೆವು. ಆಹಾರವೆಲ್ಲ ಇಲ್ಲ ತಿನ್ಲಿಕ್ಕೆ. ನಾವು 4-5 ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು, ಬಿಸಿಲು ಬಹಳಷ್ಟು ಇತ್ತು, ಕಷ್ಟವಾಯಿತು. ಆದರೂ ಗುರುಗಳ ಕ್ಷೇತ್ರಕ್ಕೆ ಹೋಗಬೇಕು ಎಂಬುವ ಒಂದೇ ಒಂದು ದೃಢ ಸಂಕಲ್ಪ, ನಾವೆಲ್ಲ ಸಂಸಾರದವರು ಸೇರಿ ನಡೆದುಕೊಂಡು ಆ ಮರಳಿನಲ್ಲಿ ನಡೆದುಕೊಂಡು ಹೊರಟೆವು. ಹೋಗಿ ಅವರ ಕ್ಷೇತ್ರಕ್ಕೆ ತಲುಪಿದೆವು. ಆ ದಿನ ಏಕಾದಶಿ. ನಮಗೆ ಆ ವಿಷಯ ತಲೆಯಲ್ಲಿರಲಿಲ್ಲ. ಏಕಾದಶಿಯ ದಿನ ಉಪವಾಸ, ನಮಗಲ್ಲಿ ಆಹಾರ ದೊರಕದೇ ಇರಬಹುದು ಎಂಬ ವಿಷಯವೂ ತಿಳಿದಿರಲಿಲ್ಲ. ಹೋದ್ವಿ. ಹೋಗುವಷ್ಟರಲ್ಲಿ ಮಧ್ಯಾಹ್ನವಾಗಿತ್ತು. ಗುರುಗಳ ದರ್ಶನವನ್ನು ಮಾಡಿಕೊಂಡ್ವಿ, ನಮಸ್ಕಾರವನ್ನು ಮಾಡಿದ್ವಿ. ಬಹಳ ಸುಸ್ತಾಗಿತ್ತು ಆ ಪ್ರಯಾಣದಿಂದ.
ಹೋಗಿ ನೋಡಿದರೆ ಅಲ್ಲಿ ಇರ್ತಕ್ಕಂಥ ಅರ್ಚಕರಲ್ಲಿ ವಿಚಾರಿಸಿದೆವು, ಯಾರಾದರೂ ಒಂದಿಷ್ಟು ಅನ್ನ ಏನಾದರೂ ನಮ್ಮ ಮಕ್ಕಳಿಗೆಲ್ಲ ಕೊಡ್ಲಿಕ್ಕೆ ಆಗ್ತದೆಯಾ ಎಂಬುದಾಗಿ ನಮ್ಮ ತಂದೆ ತಾಯಿಗಳು ಚಿಕ್ಕಪ್ಪಂದರೆಲ್ಲರೂ ವಿಚಾರಿಸಿದಾಗ ಯಾರೂ ಸಹಾಯಕ್ಕೆ ಮುಂದಾಗಲಿಲ್ಲ. ಮಧ್ಯಾಹ್ನದ ಸಮಯ, ಎಲ್ಲರೂ ಉಂಡು ತಿಂದು ಮಲಗಿರತಕ್ಕಂಥ ಸಮಯ, ಯಾರು ಬರಲಿಕ್ಕೂ ಸಹಾಯ ಮಾಡಲಿಕ್ಕೆ ಅನುಕೂಲತೆಗಳಲ್ಲಿ ಇಲ್ಲವೇ ಇರಲಿಲ್ಲ. ಕೊನೆಗೆ ಹಿಂದೆ ಹೋಗಬೇಕು ಅಂತ ಹೇಳಿದರೂ ಶಕ್ತಿ ಬೇಕು. ಏನು ಮಾಡೋದು? ಆ ನಮ್ಮ ಮಠದ ಎದುರಿನಲ್ಲೇ ಇರ್ತಕ್ಕಂಥ ಕೃಷ್ಣೆಯಲ್ಲಿ ನಮ್ಮ ತಂದೆ ತಾಯಿಗಳು ಸ್ನಾನವನ್ನು ಮಾಡ್ಲಿಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಬರುವಷ್ಟರಲ್ಲಿ ಯಾರೋ ಒಬ್ಬ ಮುದುಕ, ನೋಡ್ಲಿಕ್ಕೆ ಬಹಳ ಅವರ ಕೈಯಲ್ಲಿ ಅಡಿಗೆಯನ್ನು ಹೇಗೆ ತಿನ್ನೋದು ಎಂಬತಕ್ಕಂತ ಭಾವನೆ ಬರುವಂತಹ ಮನುಷ್ಯ, ಶರೀರ ಪೂರ್ತಿ ಕೊಳಕಿದೆ, ವಯಸ್ಸಾಗಿದ್ದ, ಬಂದು ಹೊಟ್ಟೆ ಹಸಿದಿದೆಯಾ, ನಾನಿಂದೊಂದಿಷ್ಟು ಅಡುಗೆಯನ್ನು ಮಾಡಿ ನಿಮಗೆ ಬಡಿಸ್ತೇನೆ ಎಂಬುದಾಗಿ ಯಾರೂ ಬಡಿಸದೇ ಇರುವ ಸಮಯ ಒಬ್ಬ ಅಜ್ಜ ತಾನೇ ಮುಂದಾಗಿ ಬಂದು ಒಂದಿಷ್ಟು ಅಡಿಗೆಯನ್ನು ಮಾಡಿ ನಮಗೆಲ್ಲರಿಗೂ ಬಡಿಸಿದ. ನಾವು ಆ ಗಲೀಜು, ಒಳ್ಳೆದು, ಕೆಟ್ಟದು ಯಾವುದೂ ನೋಡದೆ ಪೂರ್ಣ ಸಂತೋಷವಾಗಿ ಆಹಾರವನ್ನು ಉಂಡೆವು. ಕಡೆಗೆ ಆ ಅಜ್ಜನ ಕೈಯಲ್ಲಿ ಒಂದಷ್ಟು ದುಡ್ಡನ್ನು ಕೊಟ್ಟೆವು. ಅಲ್ಲಿ ಹೋಗಿ ವಿಚಾರಿಸಿದಾಗ, ಕಡೆಗೆ ಸಂಜೆಯಷ್ಟರಲ್ಲಿ ಅಲ್ಲಿ ವಿಚಾರಿಸಿದಾಗ ಅಲ್ಲಿ ಇದ್ದವರು ಹೇಳಿರ್ತಕ್ಕಂಥ ಸಂಗತಿ ಎಂದರೆ, ಈ ಅಜ್ಜನು ಅಲ್ಲೆಲ್ಲೋ ಇರುತ್ತಾನೆ, ಹೀಗೆ ಬಂದಾಗ ಯಾರಾದರೂ ಯಾತ್ರಿಕರಿಗೆ ಆಹಾರ ಎಲ್ಲ ಸರಿಯಾಗಿ ಸಿಗಲಿಲ್ಲ ಅಂತ ಗೊತ್ತಾದಾಗ ಅವನು ಬಂದು ಅದೆಲ್ಲೋ ಒಂದು ಕಡೆ ಅಡುಗೆಯನ್ನು ಮಾಡಿ ಬಡಿಸ್ತಾನೆ ಎಂಬುದಾಗಿ ಹೇಳಿದರು. ಯಾರೂ ಸಹಾಯ ಮಾಡದೇ ಇರುವ ಸಮಯದಲ್ಲಿ ನಮಗೆ ಗುರುಗಳೇ ಆ ರೂಪದಲ್ಲಿ ಬಂದು ನಮ್ಮನ್ನು ಬಡಿಸಿದರೋ ಎಂಬ ಭಾವನೆ ನಮಗಲ್ಲಿಗೆ ಜಾಗೃತವಾಯಿತು. ಕಡೆಗೆ ಎಲ್ಲ ವ್ಯವಸ್ಥೆಗಳು ಉತ್ತಮವಾಯಿತು. ಬರುವಾಗ ನಾವು ಬಹಳ ಕಷ್ಟಪಟ್ಟು ಬಂದೆವು, ವಾಪಸ್ ಹೋಗುವಾಗ ದೋಣಿಯೂ ಸಿದ್ಧವಾಯಿತು. ಬೇಗನೆ ಮತ್ತು ಬಹಳಷ್ಟು ಮರಳಿನ ಜಾಗಗಳು ನಾವು ದಾಟುವ ಪರಿಸ್ಥಿತಿಯೂ ಬರಲಿಲ್ಲ. ಆರಾಮಾಗಿ ಬಂದು ವಾಪಸ್ ನಮ್ಮ ಜಾಗಕ್ಕೆ ಬಂದು ತಲುಪಿದೆವು. ಗುರುಗಳ ಮಹಿಮೆ ಬಹಳ ಇದೆ. ಪೂರ್ಣ ನಂಬಿಕೆಯನ್ನು ಇಟ್ಟು ಶರಣಾಗತಿಯಿಂದ ಭಗವಂತನ ಪಾದವನ್ನು ಹಿಡಿದರೆ ಯಾವುದೇ ತರಹದ ಕಷ್ಟಗಳಿದ್ದರೂ ಅವನು ನಮ್ಮನ್ನ ರಕ್ಷಿಸ್ತಾರೆ. ಇದನ್ನೇ ಸಿದ್ಧ ಮುನಿಗಳು ನಾಮಧಾರಕನಿಗೆ ಈ ಕಥೆಯನ್ನು ಹೇಳುವಾಗ, ಈ ಮಹಿಮೆಯನ್ನು ಹೇಳುವಾಗ ನಾಮಧಾರಕನಿಗೆ ತಿಳಿಸಿದರು. ನಾವು ಕಷ್ಟಗಳು ಬಂದಾಗ ಭಗವಂತನನ್ನ ಜ್ಞಾಪಿಸಿಕೊಳ್ಳುತ್ತೇವೆ. ಪೂರ್ಣ ಶರಣಾಗತಿ ನಮ್ಮಲ್ಲಿರೋದಿಲ್ಲ. ನಾವು ಭಗವಂತನನ್ನ ನಂಬಿದ್ದೇವೆಂಬತಕ್ಕಂಥ ಒಂದು ಮಾತನ್ನು ಮಾತ್ರ ಹೇಳುತ್ತೇವೆ. ಪೂರ್ಣ ನಂಬಿಕೆಯಿಂದ ನಾವು ಭಗವಂತನನ್ನ ನಂಬಿದ್ದೆಯಾದರೆ ಅವನು ಮಾಡುವುದೆಲ್ಲ ನಮ್ಮ ಒಳಿತಿಗಾಗಿ ಎಂಬುದು ನಮಗೆ ಅರಿವಾಗ್ತದೆ. ಆದ್ದರಿಂದ ನಮ್ಮ ಉದ್ಧಾರವೂ ಆಗ್ತದೆ, ಭಗವಂತನು ನಮ್ಮನ್ನು ರಕ್ಷಿಸ್ತಾನೆ. ಭಗವಂತನು ಮುಮುಕ್ಷತ್ವದ ಮಾರ್ಗವನ್ನು ಹಿಡಿಬೇಕು ಎಂಬುದಾಗಿ ಹೇಳಿದ್ದುಂಟು, ಹೌದು. ಆದರೆ ಪೂರ್ಣ ತ್ಯಾಗವನ್ನು ಮಾಡಿ ಕಡೆಗೆ ಬಂದರೆ ಮಾತ್ರ ನನಗೆ ಮೋಕ್ಷ ಎಂಬುದಾಗಿ ಎಲ್ಲಿಯೂ ಹೇಳಿದ್ದಿಲ್ಲ. ಶರೀರವನ್ನು ಧರಿಸಿದ ಮೇಲೆ ಅದಕ್ಕೆ ಬೇಕಾದಂತಹ ಆಸೆಗಳು, ಆಕಾಂಕ್ಷೆಗಳೆಲ್ಲವನ್ನು ಪೂರ್ಣ ಮಾಡಿಕೊ, ನಂತರ ಪೂರ್ಣ ಭಾವದಿಂದ ನನ್ನ ಪಾದಗಳನ್ನು ಹಿಡಿ, ನಾನು ನಿನ್ನನ್ನು ರಕ್ಷಿಸ್ತೇನೆ ಎಂಬುದಾಗಿ ಗುರು ರೂಪದಲ್ಲಿ ಬಂದು ಭಗವಂತನು ಹೇಳಿದ್ದು. ಇದನ್ನೇ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳ ರೂಪದಲ್ಲಾಗಲಿ, ಅಥವಾ ನರಸಿಂಹ ಸರಸ್ವತಿ ಸ್ವಾಮಿಗಳ ರೂಪಗಳಲ್ಲಾಗಲಿ, ಅಥವಾ ನಮ್ಮ ಶ್ರೀಧರ ಸ್ವಾಮಿಗಳ ರೂಪದಲ್ಲಾಗಲಿ, ಅಥವಾ ನಮ್ಮ ಗುರುದಾಸ ಸ್ವಾಮಿಗಳ ರೂಪದಲ್ಲಾಗಲಿ ನಾನು ನೋಡಿರ್ತಕ್ಕಂಥದ್ದು ಇಷ್ಟ. ಕಷ್ಟಗಳಿಂದ ನಮ್ಮನ್ನು ಪಾರು ಮಾಡಿ ಕಡೆಗೆ ನಮಗೆ ಮುಮುಕ್ಷತ್ವದ ಮಾರ್ಗವನ್ನ ಭಗವಂತನು ತೋರಿಸಿಕೊಂಡ. ಇದನ್ನು ಹೇಳ್ತಾ 10ನೇ ಅಧ್ಯಾಯವನ್ನ ಸಿದ್ಧರು